ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ವಿವಾದಾತ್ಮಕ ಹೇಳಿಕೆ. ಚೇತನ್ ಅಹಿಂಸಾ ವಿರುದ್ಧ ಈಗ ಚೇತನ್ ಅಹಿಂಸಾ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಕನ್ನಡಿಗರು. ಕನ್ನಡಿಗರಲ್ಲಿ ಕ್ಷಮೆ ಯಾಚಿಸುವಂತೆ ಕರವೇ ಒತ್ತಾಯ. ಕ್ಷಮೆ ಯಾಚಿಸುವಂತೆ ಕರವೇ ಹೋರಾಟಗಾರರ ಪ್ರವೀಣ್ ಶೆಟ್ಟಿ ಆಗ್ರಹ. ರಾಜ್ ಸಮಾಧಿಗೆ ಭೂಮಿ ನೀಡಿದ್ದಕ್ಕೆ ಖ್ಯಾತಿ ತೆಗೆದಿದ್ದಂತ ಚೇತನ್ ರಾಜ್ಕುಮಾರ್ ಸಮಾಧಿಗೆ ಜಾಗ ಕೊಟ್ಟಿದ್ದಕ್ಕೆ ಚೇತನ್ ವಿರೋಧ ವ್ಯಕ್ತಪಡಿಸಿದ್ರು. ಅಣ್ಣಾವ್ರ ಸಮಾಧಿಗೆ ಜಾಗ ಕೊಟ್ಟ ಸರ್ಕಾರದ ಕ್ರಮವನ್ನ ಪ್ರಶ್ನಿಸಿದ್ರು. ಅಣ್ಣಾವ್ರ ಸಮಾಧಿ ಮೇಲೆ ಕಣ್ಣು ಹಾಕಿದ್ದ ಚೇತನ್ ವಿರುದ್ಧ ಈಗ ಕೆಂಡ ಕಾರಿದ್ದಾರೆ ಕನ್ನಡಿಗರು. ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ವಿವಾದ. ಚೇತನ್ ಅಹಿಂಸಾ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಈಗ ಕನ್ನಡಿಗರು. ಕನ್ನಡಿಗರಲ್ಲಿ ಕ್ಷಮೆ ಯಾಚಿಸುವಂತೆ ಕರವೇ ಒತ್ತಾಯಿಸಿದ್ದಾರೆ. ಕ್ಷಮೆ ಯಾಚಿಸುವಂತೆ ಕರವೇ ಹೋರಾಟಗಾರ ಪ್ರವೀಣ್ ಶೆಟ್ಟಿ ಆಗ್ರಹಿಸಿದ್ದಾರೆ. ರಾಜ್ ಸಮಾಧಿಗೆ ಭೂಮಿ ನೀಡಿದ್ದಕ್ಕೆ ಖ್ಯಾತೆ ತೆಗೆದಿದ್ದ ನಟ ಚೇತನ್ ರಾಜ್ಕುಮಾರ್ ಸಮಾಧಿಗೆ ಜಾಗ ಕೊಟ್ಟಿದ್ದಕ್ಕೆ ಚೇತನ್ ವಿರೋಧ ವ್ಯಕ್ತಪಡಿಸಿದ್ರು. ಸಮಾಧಿಗೆ ಕೊಟ್ಟ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಅಣ್ಣಾವ್ರ ಸಮಾಧಿ ಮೇಲೆ ಕಣ್ಣು ಹಾಕಿದ್ದ ಚೇತನ್ಗೆ ಈಗ ಕಂಟಕ ಶುರುವಾದಂತೆ ಕಾಣ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಚೇತನ್ ಅಹಿಂಸಾ ವಿರುದ್ಧ ಈಗ ರೊಚ್ಚಿಗೆದ್ದಿದ್ದಾರೆ ಕನ್ನಡಿಗರು. ಕನ್ನಡಿಗರಲ್ಲಿ ಕ್ಷಮೆ ಯಾಚಿಸುವಂತೆ ಕರವೇ ಒತ್ತಾಯ. ಕ್ಷಮೆ ಯಾಚಿಸಬೇಕು ಅಂತ ಕರವೇ ಈಗ ಒತ್ತಾಯ ಮಾಡಿರುವಂತದ್ದು. ಡಾಕ್ಟರ್ ರಾಜ್ಕುಮಾರ್ ಸಮಾಧಿ ಬಗ್ಗೆ ಚೇತನ್ ವಿವಾದ. ಇಂಥ ಸಂದರ್ಭದಲ್ಲಿ ನೀವು 2.5 ಕನ್ನಡಿಗರಿಗಾಗಿ ಗೋಕಾಕ್ ಹೋರಾಟದ ರೂವಾರಿ, ಕನ್ನಡದ ಸಾಂಸ್ಕೃತಿಕ ರಾಯಭಾರಿ, ಕರ್ನಾಟಕದ ಹೊರನಟ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅಹಿಂಸಾ ಚೇತನ್ ಅವರು ಮಾತಾಡಿರುವಂತದ್ದು ತೀವ್ರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದೆ. ಈ ಕೂಡಲೇ ತಮ್ಮ ಮಾತನ್ನು ವಾಪಸ್ ಪಡಿಬೇಕು, ಕನ್ನಡಿಗರಲ್ಲಿ ಕ್ಷಮೆಯನ್ನು ಕೇಳಬೇಕನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ಅವರು ಹಣವನ್ನೇ ನೋಡಿಲ್ಲ. ಕನ್ನಡ ಚಿತ್ರರಂಗಕ್ಕಾಗಿ, ಕನ್ನಡ ಹೋರಾಟಗಾರರಿಗಾಗಿ, ಕನ್ನಡಕ್ಕಾಗಿ ದುಡಿದಂತ ಕನ್ನಡದ ಧೀಮಂತ ಹೋರಾಟಗಾರ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಮಗ ಪುನೀತ್ ಅವರು ಇರ್ಬೋದು, ಅಥವಾ ಇವತ್ತಿನ ಶಿವಣ್ಣ ಅವರು ಇರ್ಬೋದು, ಕನ್ನಡಿಗರಿಗಾಗಿ ಅವರ ಹೃದಯ ತುಡಿತ ಯಾವಾಗಲೂ ಇದೆ. ಇಂಥ ಸಂದರ್ಭದಲ್ಲಿ ರಾಜ್ಕುಮಾರ್ ಸಮಾಧಿಗಾಗಿ, ಅದನ್ನ ಅವರ ಪುಣ್ಯ ಭೂಮಿಗಾಗಿ 7 ದಿನ ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಮಾನ್ಯ ಕುಮಾರಸ್ವಾಮಿ ಅವರು ಅವತ್ತು 10 ಕೋಟಿ ಹಣವನ್ನು ಬಿಡುಗಡೆ ಮಾಡಿದರು. ಈ ಹೋರಾಟದಲ್ಲಿ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ಪಾಲ್ಗೊಂಡಿದೆ. ಇಂಥ ಸಂದರ್ಭದಲ್ಲಿ ನೀವು 2.5 ಎಕರೆ ಜಮೀನ್ ಬಗ್ಗೆ ಮಾತಾಡ್ತೀರಾ ಅಂದ್ರೆ ಇಡೀ ಕನ್ನಡಿಗರಿಗೆ ಅಹಿಂಸೆ ಕೊಡ್ತಾ ಇಲ್ಲ, ಹಿಂಸೆಯನ್ನು ಕೊಡ್ತಾ ಇಲ್ಲ. ರಾಜ್ಕುಮಾರ್ ಅಭಿಮಾನಿಗಳು ಗಲ್ಲಿಯಲ್ಲಿದ್ದಾರೆ. ನಿಮ್ಗೆ ಯಾವ ಗಲ್ಲಿಯಿಂದಾದರೂ ಏಟ್ ಬಿಡ್ಬೋದು. ಅದಕ್ಕೆ ಮುಂಚೆ ಕನ್ನಡಿಗರಲ್ಲಿ ಕ್ಷಮೆಯನ್ನ ಕೇಳಿ, ತಪ್ಪಾಯ್ತು ಕನ್ನಡಿಗರಲ್ಲಿ ಅನ್ನುವಂಥದ್ದು ಕೇಳಿ. ನಿಮ್ ತರ ಫಾರಿನ್ ಇಂದ ಬಂದಿಲ್ಲ, ಹೈಟೆಕ್ ಇಂದ ಬಂದಿಲ್ಲ. ಸಾಮಾನ್ಯ ಮನುಷ್ಯನಾಗಿ, ಸಾಮಾನ್ಯ ಹುಡುಗನಾಗಿ, ಸಾಮಾನ್ಯ ಸಾಹಿತ್ಯವನ್ನು ಸಾಮಾನ್ಯ ಜನರಿಗಾಗಿ, ಕನ್ನಡಕ್ಕಾಗಿ ಹೃದಯ ಮಿಡಿತಾ ಇದೆ. ಕನ್ನಡ ಬಿಟ್ಟರೆ ಬೇರೆ ಭಾಷೆಗೆ ಹೋಗಿಲ್ಲ ರೀ ರಾಜ್ಕುಮಾರ್ ಅವರು. ಇಂಥ ಸಂದರ್ಭದಲ್ಲಿ ನಿಮ್ಮ ಹೇಳಿಕೆಯನ್ನು ವಾಪಸ್ ಬಿಡಬೇಕಂತ ಒತ್ತಾಯವನ್ನು ಮಾಡ್ತಾ ಇದ್ವಿ. ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ತೀವ್ರವಾಗಿ ಹೋರಾಟವನ್ನ ಮಾಡಬೇಕಾಗುತ್ತೆ. ಕನ್ನಡಕ್ಕೆ